ಧಾರವಾಡದಲ್ಲಿ ಉದ್ಯೋಗಾಕಾಂಕ್ಷಿಗಳು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಈ ಪ್ರತಿಭಟನೆಯ ಬಗ್ಗೆ ಮಾತನಾಡಿದ್ದಾರೆ. ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೀತಾ ಇದೆ. ಡಿ ಕೆ ಶಿವಕುಮಾರ್ ಪ್ರತಿಭಟನೆಯ ಬಗ್ಗೆ ಕಿಡಿಕಾರಿದ್ದಾರೆ. ಬಿಜೆಪಿ ಕಾಲದಲ್ಲಿ ಯಾಕೆ ಉದ್ಯೋಗ ಭರ್ತಿ ಮಾಡಲಿಲ್ಲ ಅಂತ ಪ್ರಶ್ನಿಸಿದ್ದಾರೆ. ನಿರುದ್ಯೋಗ ಇದೆ ಅನ್ನೋ ಕಾರಣಕ್ಕಾಗಿ ನಾವು ಯುವ ನಿಧಿ ಕೊಡ್ತಾ ಇದ್ದೀವಿ 3,000 ರೂಪಾಯಿ ಅಂತೆಲ್ಲ ಮಾತನಾಡಿದ್ದಾರೆ. ಬಿಜೆಪಿ ಕಾಲದಲ್ಲಿ ಯಾಕೆ ಉದ್ಯೋಗ ಭರ್ತಿ ಮಾಡಲಿಲ್ಲ, ನಾವು ನಿರುದ್ಯೋಗ ಕಾರಣಕ್ಕಾಗಿ 3,000 ರೂಪಾಯಿ ಕೊಡ್ತಾ ಇರೋದು ಅಂತ ಭರ್ತಿ ಮಾಡಬೇಕು ಅಂತ ಬಿಜೆಪಿನವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸರ್. ಅವ್ರ್ಯಾಕೆ ಮಾಡಲಿಲ್ಲ? ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ಉದ್ಯೋಗಕ್ಕೆ ಭಾಳ ತೊಂದರೆ ಇದೆ ಅಂತಲೇ ಅವ್ರಿಗೆಲ್ಲ 3,000 ಸಾವಿರ ಕೊಡ್ತಾ ಇರೋದು. ಈಗೆಲ್ಲ ಕರಿತಾ ಇದ್ದೀವಿ. ಈಗ ಮೊನ್ನೆ ಪ್ರಾಬ್ಲಮ್ ಇತ್ತು, ಅದು 371J ಅದಾಯಿತು. ಒಳ ಮೀಸಲಾತಿ ಸ್ವಲ್ಪ ಮಧ್ಯ ಅಡಚಣೆ ಬಂತು. ಆದರೂ ಎಲ್ಲ ಕೆಲವೆಲ್ಲ ಮಾಡ್ತಾ ಇದ್ದೀವಿ. ನಮ್ಮ ಡಿಪಾರ್ಟ್ಮೆಂಟಲ್ಲೂ ಸುಮಾರು ಜನ ಕೊಟ್ಟಿದ್ದೀವಿ. ನಾವೆಲ್ಲ ಅಲ್ಲೇ PSCಗೆಲ್ಲ ಕೊಟ್ಟಿದ್ದೀವಿ. ಸರ್ ಲೈವ್ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಪ್ರತಿಭಟನೆ ತಾರಕಕ್ಕೇರ್ತಾ ಇದೆ. ಬಿಜೆಪಿ ಬೆಂಬಲವನ್ನ ಕೊಟ್ಟಿದೆ. ಉದ್ಯೋಗಾಕಾಂಕ್ಷಿಗಳು ಕೇಳ್ತಾ ಇರೋದು ಸರ್ಕಾರಿ ಹುದ್ದೆಗಳನ್ನು ಭರ್ತಿ ಮಾಡ್ತಾ ಇಲ್ಲ ಅಂತ. ಡಿ ಕೆ ಶಿವಕುಮಾರ್ ಹೇಳ್ತಿದ್ದಾರೆ 3,000 ರೂಪಾಯಿ ಕೊಡ್ತಾ ಇದ್ದೀವಿ. ಉದ್ಯೋಗ ಕೊಡಿ ಅಂತ ಕೇಳಿದ್ರೆ ನಾವು ನಿರುದ್ಯೋಗ ಭತ್ಯೆ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಬಿಜೆಪಿ ಕಾಲದಲ್ಲಿ ಯಾಕಾಗಿಲ್ಲ ಅಂತ ಪ್ರಶ್ನೆ ಮಾಡ್ತಾರೆ. ಇಂಥ ಹೇಳಿಕೆಗಳೇ ಜನರ ಆಕ್ರೋಶಕ್ಕೆ, ಆಕ್ರೋಶದ ಬೆಂಕಿಗೆ ತುಪ್ಪ ಸುರಿಯೋದಕ್ಕೆ ಕಾರಣ ಆಗ್ತಾ ಇರು. ಪ್ರತಿಭಟನೆ ತಾರಕಕ್ಕೇರ್ತಾ ಇದೆ. ಪೊಲೀಸರು ನಿಯಂತ್ರಿಸೋದಕ್ಕೆ ಒತ್ತಾಡ್ತಾ ಇದ್ದಾರೆ. ಶಶಿಕುಮಾರ್ ಅವರ ಜೊತೆಗೆ ಪೊಲೀಸ್ ಆಯುಕ್ತ ಶಶಿಕುಮಾರ್ ಜೊತೆಗೆ ಪ್ರತಿಭಟನಾಕಾರರು ವಾಗ್ವಾದ ಕೂಡ ನಡೆಸಿದ್ದಾರೆ. ನೋಡ್ತಾ ಇದ್ದೀರಿ ಪ್ರತಿಭಟನೆಯ ದೃಶ್ಯಗಳಿವು. ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. 2.5 ಲಕ್ಷದಷ್ಟು ಉದ್ಯೋಗಗಳು ಖಾಲಿ ಉಳಿದಿದ್ದಾವೆ, ಭರ್ತಿ ಮಾಡಿಲ್ಲ. ಇದರಿಂದಾಗಿ ನಿರುದ್ಯೋಗದ ಪ್ರಮಾಣ ಜಾಸ್ತಿ ಆಗಿದೆ ರಾಜ್ಯದಲ್ಲಿ. ಸರ್ಕಾರ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಿಲ್ಲ, ಉದ್ಯೋಗ ಕೊಡ್ತಿಲ್ಲ ಅನ್ನೋದು ಉದ್ಯೋಗಾಕಾಂಕ್ಷಿಗಳು ಮಾಡ್ತಾ ಇರುವಂತಹ ಆರೋಪ. ಪ್ರತಿಭಟನೆಯ ದೃಶ್ಯ ನೋಡ್ತಾ ಇದ್ದೀರಿ. ಪ್ರತಿಭಟನಾಕಾರರು ಬೆಂಕಿ ಹಚ್ಚಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರು. ಪೋಸ್ಟರ್ಗಳನ್ನು ತಂದಿದ್ರು, ಆ ಪೋಸ್ಟರ್ಗಳಿಗೆ ಬೆಂಕಿ ಹಚ್ಚಿದ್ದಾರೆ. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಸೇರಿ ಸರ್ಕಾರದ ಪ್ರಮುಖರ ಫೋಟೋಗಳಿಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.